ಒಬ್ಬ ಡಾಕ್ಟರ್ ಜೊತೆ ಯಾವ ಥರ ರೆಸ್ಪೆಕ್ಟ್ಫುಲಿ ಮಾತಾಡ್ತೀರಾ ಪಬ್ಲಿಕ್ಕಿಗೆ ಹೇಳ್ತಾ ಇದ್ದೀನಿ, ಅದೇ ಥರ ನೀವು ಯಾಕೆ ಫಾರ್ಮಸಿಸ್ಟ್ ಜೊತೆ ಮಾತಾಡೋದು? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ರಾತ್ರಿ ಶಾಪ್ ಕ್ಲೋಸ್ ಮಾಡಿ ಹೋಗುವಾಗ ಒಬ್ಬ ಕಸ್ಟಮರ್ ಬಂದರು. ಸರ್ ಒಂದು ಮೆಡಿಸಿನ್ ಬೇಕಾಗಿ ತೆಗೆದುಕೊಡಿ ಅಂತೇಳಿ ನಾನು ಶಟರ್ ಓಪನ್ ಮಾಡಿ ಮೆಡಿಸಿನ್ ಕೊಟ್ಟೆ ಅವರಿಗೆ. ರಾತ್ರಿ 11:15 ಆಗಿತ್ತು. ಅವ್ರು ನನಗೆ ಡಿಸ್ಕೌಂಟ್ ಕೇಳಿದರು. ಓಕೆ, ಡಿಸ್ಕೌಂಟ್ ಕೊಡೋಲ್ಲ ಸರ್, ನೈಟ್ ಸರ್ವಿಸು ಕೊಡಬೇಕು, ಡಿಸ್ಕೌಂಟ್ ಕೊಡಬೇಕು, ನಮಗೆ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ರು. ಅವರು ಶಿಫ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಎಲ್ಲ ಶಾಪ್ ಕ್ಲೋಸ್ ಆಗಿತ್ತು. ರಾತ್ರಿ 12 ಮತ್ತೆ ಫೋನ್ ಮಾಡಿದರು. ಅದು ಮೋಸ್ಟ್ ನೀಡೆಡ್ ಮೆಡಿಸಿನ್. ನಾನು ಬಂದು ಮತ್ತೆ ಆ ಮೆಡಿಸಿನ್ ಕೊಟ್ಟೆ. ಸೀನಿಯರ್ ಇದ್ರು ಅಂತ ಅಂದ್ಕೊಳ್ಳಿ ಡಿಸ್ಕೌಂಟು ಮಾಡಿದೆ. ಬಟ್ ಆ ಕಸ್ಟಮರು ನೆಕ್ಸ್ಟ್ ಡೇನೇ ಮತ್ತೆ ಬೇರೆ ರೆಗ್ಯುಲರ್ ಏನು ಮೆಡಿಕಲ್ ಶಾಪಿಗೆ ಹೋಗ್ತಿರಲ್ಲ ಅದೇ ಮೆಡಿಕಲ್ ಶಾಪಿಗೆ ಹೋದರು ಅವರು. ನಾನು ಒಂದು ಕೇಳ್ತೀನಿ, ನಾವ್ಯಾಕೆ ಅಂದರೆ ನೀವು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಲಿ ಅಂತೇಳಿ ಅನ್ಕೋಬೇಕು, ನೀವ್ಯಾಕೆ ಅನ್ಕೊಳ್ಳಂಗಿಲ್ಲ? ಅಂದರೆ ಯಾವ ಥರ ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ ಅದೇ ಥರ ಫ್ಯಾಮಿಲಿ ಫಾರ್ಮಸಿಸ್ಟ್ ನೀವು ಯಾಕೆ ಅನ್ಕೋಬಾರ್ದು? ನಾವು 24 hours ಸರ್ವಿಸ್ ಕೊಡಲಿಕ್ಕೆ ರೆಡಿ ಇದ್ದೀವಿ. ಯಾಕೆ ನೀವು ಡಾಕ್ಟ್ರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟು ನಮಗೆ ಕೊಡಲ್ಲ? ಇದು ಒಂದು. ಯಾಕಂದ್ರೆ ಇತ್ತೀಚೆಗಂತೂ ಡಿಸ್ಕೌಂಟ್ ಸಿಸ್ಟಮ್ ಬಂದು ಎಲ್ಲ ರಿಲೇಷನ್ ಹಾಳಾಗಿಬಿಟ್ಟಿದೆ. ನಮ್ಮ ರಿಲೇಷನ್ದವ್ರೆ ಯಾರು ಡಿಸ್ಕೌಂಟ್ ಜಾಸ್ತಿ ಕೊಡ್ತಾರಲ್ಲ ಅಲ್ಲಿ ಹೋಗ್ತಾರೆ. ಆದರೆ ಇನ್ನೂ ತನಕ ಯಾವ ಫ್ಯಾಮಿಲಿಗೂ ಯಾವ ಥರ ಫ್ಯಾಮಿಲಿ ಡಾಕ್ಟರ್ ಇದಾರಲ್ಲ ಆ ಥರ ಫ್ಯಾಮಿಲಿ ಫಾರ್ಮಸಿಸ್ಟ್ ಇಲ್ಲ. ಸೊ ಫಾರ್ಮಸಿಸ್ಟ್ ಜೊತೆ ಒಳ್ಳೆ ರಿಲೇಷನ್ ಬೆಳೆಸ್ಕೊಳ್ಳಿ. 24/7 ನಿಮಗೆ ಸರ್ವಿಸ್ ಕೊಟ್ಟೇ ಕೊಡ್ತಾರೆ ಹೃದಯಪೂರ್ವಕವಾಗಿ. ಓಕೆ.